ಕಾಲು ಸರ್ಜರಿ ಆಗಿತ್ತು. ಒಂದಿನ ಫೋನ್ ಮಾಡಿದ್ರು, ಎಲ್ಲಿದೆಯಾ, ಏನು ಕೆಲಸ ಈಗ ನಿನಗೆ ಅಂದರು. ಇಲ್ಲ ಏನಿಲ್ಲ ಅಣ್ಣ, ಕಾಲೇಟ್ ಆಗಿದೆಯಲ್ಲ, ಮನೇಲೇ ಇದ್ದೀನಿ ಅಂತ ಹೇಳಿದೆ. ಓಕೆ ಕೆಳಗಡೆ ಬಾ ಅಂದರು. ಕೆಳಗಡೆ ಬಾ ಅಂದರೆ ಇನ್ನೇನು ಅವ್ರು ಬರ್ತಿದ್ದಾರಾ ಇಲ್ಲ ನಾನು ಎಲ್ಲರೂ ಹೋಗ್ಬೇಕಾ, ನನಗೆ ಗೊತ್ತಿಲ್ಲ ಏನು ಅಂತ. ಓಕೆ ಅಂದ್ಬಿಟ್ಟು ಕೆಳಗಡೆ ಬಂದೆ. ನಡಿ ಹೋಗೋಣ ಅಂದರು. ಅಷ್ಟೇ, ಬಂದು ಮನೆ ಹತ್ರ ಬಂದು ಕರ್ಕೊಂಡೋಗಿ ಮೈಸೂರಲ್ಲಿ ಅವ್ರ ತೋಟದಲ್ಲಿ ಇಟ್ಕೊಂಡು ಅವ್ರ ಜೊತೆನೇ ಇಟ್ಕೊಂಡು, ಅವ್ರ ಕೈ ಕೂಡ ಏಟಾಗಿತ್ತು, ಅವ್ರಿಗೆ ಫಿಸಿಯೋಥೆರಪಿ ಮಾಡಿಸಿ, ನನ್ನ ಕಾಲಕ್ಕೆ ಫಿಸಿಯೋಥೆರಪಿ ಮಾಡಿಸಿ ತುಂಬ ನೀಟಾಗಿ ಹೇಳಿದ್ರು. ಅಂದರೆ ಪ್ರತಿಯೊಂದು ಹಂತದಲ್ಲೂ ಹೇಳ್ತಿದ್ರು, ಈ ಥರ ತುಂಬ ಫೇಸ್ ಮಾಡಿಬಿಟ್ಟಿದ್ದೀನಿ, ನಾನು ತುಂಬ ನೋಡ್ಬಿಟ್ಟಿದ್ದೀನಿ, ನೀವೆಲ್ಲ ಇನ್ನೂ 0.5% ಅಷ್ಟೇ ನಾನು ನೋಡ್ತಿರೋದು. ನನ್ನ ಲೈಫಲ್ಲಿ ಈ ಥರದ್ದು ಎಷ್ಟೋ ಸಿನಿಮಾ ಆಗ್ಬಿಟ್ಟಿದೆ, ನೀನು ಒಂದು ಸಿನಿಮಾಗೆ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ, ನನಗೆ ಎಂತೆಂಥ ಎಕ್ಸ್ಪೀರಿಯೆನ್ಸ್ ಇದೆ ಗೊತ್ತಾ ಅಂದ್ಬಿಟ್ಟು ಅಂದರೆ ಆ ಟೈಮಲ್ಲಿ ನಿಮಗೆ ಮಾರಲ್ ಸಪೋರ್ಟ್ ಬೇಕು. ನೀವು ಆ ಟೈಮಲ್ಲಿ ನಿಮಗೆ ಒಂದು 10 ಲಕ್ಷ ಕಾಸು ಕೊಟ್ಟರೆ ಅದೇನು ದೊಡ್ಡ ವಿಷಯ ಅನಿಸಲ್ಲ. ಯಾರಾದರೂ ನಿನಗೋಸ್ಕರ ನಾನೊಬ್ಬ ಇದ್ದೀನಿ ಅಂತ ಹೇಳ್ಬೇಕಲ್ಲ, ಅದು ತುಂಬ ಪ್ಲಸ್ ಆಗುತ್ತೆ ಆ ಟೈಮಲ್ಲಿ. ಆ 6 to 7 ಮಂತ್ಸ್ ತುಂಬ ಜೊತೆಲೇ ಇದ್ವಿ, ತುಂಬ